ಆತ್ಮೀಯರೇ, ಕಳೆದ 1-2 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಿಂತು ನಾವೊಂದು ಸ್ಟೋರಿಯನ್ನು ಮಾಡಿದ್ದೀವಿ. ನಮ್ಮ ಸುದ್ದಿ ಚಾನಲ್ ಮೂಲಕ ಒಂದು ಸ್ಟೋರಿಯನ್ನು ಮಾಡಿದೆವು. ಅದೇನು ಅಂತ ಹೇಳಿದರೆ, ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಅಮರಮುಗ್ನೂರು ಗ್ರಾಮದ ಹೊನ್ನೆಗಡ್ಪು ಅನ್ನುವಂಥ ಒಂದು ಪ್ರದೇಶ ಇದು. ಇಲ್ಲಿ ಸೀತಮ್ಮ ಅನ್ನುವಂಥ ಒಂದು ಹೆಂಗಸಿದ್ದಾರೆ. ಆ ಮಹಿಳೆಗೆ 2 ಹೆಣ್ಮಕ್ಳಿದ್ದಾರೆ. ಅವರೊಂದು ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಆ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳುವಂಥದ್ರ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಚಿತ್ರಣವನ್ನು ತಮಗೆ ತೋರಿಸಿದ್ದೀವಿ. ಆದರೆ ಇವತ್ತು ಅದೇ ಸ್ಥಳಕ್ಕೆ ನಾನು ಬಂದಿದ್ದೇನೆ. ಯಾಕಾಗಿ ಬಂದಿದ್ದೇನೆ ಅಂತ ಹೇಳಿದರೆ, ಇವತ್ತು ಅದೇ ಸ್ಥಳದಲ್ಲಿ ಅದೇ ಹೊನ್ನೆಕಡುಪು ಸೀತಮ್ಮ ಎಂಬ ಮಹಿಳೆಗೆ ಒಂದು ಹೊಸದಾದ ಸೂರನ್ನು ನಿರ್ಮಿಸಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ನಮ್ಮ ಒಂದು ಸ್ಟೋರಿಯ ಎಫೆಕ್ಟ್ ಅಂತ ಹೇಳ್ಬೋದು. ನಂತರದ ದಿನಗಳಲ್ಲಿ ಈ ಭಾಗದ ದಾನಿಗಳ ಸಹಕಾರದೊಂದಿಗೆ ಇವತ್ತೊಂದು ಸುಂದರವಾದ ಸೂರನ್ನು ನಿರ್ಮಿಸಿ ಆ ಸೀತಮ್ಮ ಮತ್ತು ಅವರ 2 ಮಕ್ಕಳಿಗೆ ಆ ಮನೆಯ ಹಸ್ತಾಂತರ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದಕ್ಕಾಗಿ ನಾವು ಇವತ್ತು ಅದೇ ಜಾಗಕ್ಕೆ ಬಂದಿದ್ದೇವೆ. ಬನ್ನಿ, ಯಾವ ರೀತಿಯ ಮನೆಯನ್ನು ನಿರ್ಮಿಸಲಾಗಿದೆ ಮತ್ತು ಈ ಮನೆಯನ್ನು ಯಾವ ರೀತಿಯಾಗಿ ಈಗ ಅವರಿಗೆ ಹಸ್ತಾಂತರ ಮಾಡ್ತಾರೆ, ಇದರ ಡೋನರ್ಸ್ ಯಾರು, ಯಾರೆಲ್ಲ ಸೇರಿ ಈ ಮನೆಯನ್ನು ನಿರ್ಮಿಸಿದ್ದಾರೆ, ಇವೆಲ್ಲದರ ಬಗ್ಗೆ ಕೂಡ ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಜೊತೆಯಲ್ಲಿ ಈಗ ಸೀತಮ್ಮರವರು ನಮ್ಮ ಜೊತೆ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ನಾನೊಂದು 2-3 ಮನೆ ಇದೇ ರೀತಿ ಕಟ್ಸಿಕೊಟ್ಟಿದ್ದೇವೆ. ಅದು ನಾನು ಒಬ್ಬ ಅಲ್ಲ, ನಮ್ಮ ಇಡೀ ತಂಡ ಸೇರಿ ಪ್ಲಸ್ ಆ ಗ್ರಾಮದ ಜನರೆಲ್ಲ ಸೇರಿ ನಾವು ಒಂದು 2-3 ಮನೆ ಹಸ್ತಾಂತರ ಮಾಡಿದ್ದೇವೆ. ಅದರ ನಿಟ್ಟಿನಲ್ಲಿ ಆ ಥರ ಒಂದು 2-3 ಮನೆ ಹಸ್ತಾಂತರ ಆಗಬೇಕಾದ್ರೆ ಈಶ್ವರ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು ಒಮ್ಮೆ. ಹೀಗೀಗೆ ಒಂದು ಫ್ಯಾಮಿಲಿ ಇದೆ, ಅವರಿಗೆ ಭಾಳ ಸಮಸ್ಯೆ ಇದೆ ಮನೆಯದ್ದು, ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಸರ್. ನಾವೆಲ್ಲ ಊರವರೆಲ್ಲ ಒಂದಿಷ್ಟು ಜನ ಸೇರಿ ಒಂದಿಷ್ಟು ಹಣ ಸಂಗ್ರಹಿಸಿದ್ದೇವೆ. ಅದಕ್ಕೆ ಇದು ಮಾಡಲಿಕ್ಕೆ ಹೊಸದಾಗಿ ಮಾಡೆಲ್ಲ ಮಾಡಿಕೊಡ್ಬೇಕು ಅಂತೇಳಿ. ಸೊ ಈ ಊರಿನಲ್ಲಿ ನನಗಷ್ಟು ಓಡಾಡಿ ಗೊತ್ತಿರಲಿಲ್ಲ. ಆದರೆ ಇತ್ತೀಚೆಗಷ್ಟೇ ನನ್ನ ಫ್ರೆಂಡ್ ಮಿಥುನ್ ಅವನು ಇಲ್ಲೇ ಮನೆ ಮಾಡಿದ್ದ. ಸೊ ಹಾಗಾಗಿ ಅವನ ಊರು ಅಂತ ಹೇಳಬೇಕಾದ್ರೆ ಅವರು ತುಂಬ ಇಂಟ್ರೆಸ್ಟ್ ತೊಗೊಂಡ್ರು. ನನ್ನ ಹತ್ರ ಪದೇ ಪದೇ ಹೇಳ್ತಾಯಿದ್ರು. ನಾನು ಈಶ್ವರ್ ಅವರಿಗೆ ಅವರನ್ನು ಟಚ್ ಮಾಡಿ ಬಿಟ್ಟಿದ್ದೆ. ಸೊ ಅವರು ಇಲ್ಲಿಗೆ ಬಂದು ಎಲ್ಲ ವಿಷಯ ಎಲ್ಲ ತಿಳ್ಕೊಂಡು ಪ್ರತಿಯೊಂದು ಇದರಲ್ಲಿ ಎಸ್ ಮಾಡಿ ಮತ್ತೆ ನನ್ನ ಹತ್ರ ಬಂದು, ಇಲ್ಲ ನೀವು ಈ ಒಂದು ಕಾರ್ಯ ನಾವೆಲ್ಲ ಸೇರಿ ಮಾಡೋದು ಉತ್ತಮ. ಸೊ ಹಾಗಾಗಿ ಇದನ್ನೊಂದು ಮಾಡಿದರೆ ಒಳ್ಳೆಯದು ಅಂತೇಳಿ ಅವರು ನನಗೆ ಸುಮಾರಷ್ಟು ಕನ್ವಿನ್ಸ್ ಮಾಡಿದರು. ಮಾಡಿ ಆದ ಮೇಲೆ ನಾನು ಒಂದು ದಿನ ನಮ್ಮ ತಂಡ ಕರ್ಕೊಂಡು SKI ಟೀಮನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ. ಬಂದಾಗ ನನಗೆ ಈಗಲೂ ನೆನಪಿದೆ, 2 ಮಕ್ಕಳು ಹರಿಣಿ, ಚಿತ್ರ ಮತ್ತು ನಮ್ಮ ಸೀತಮ್ಮ. ಈಶ್ವರ್ ಅವರು ಅವರನ್ನು ಭೇಟಿ ಮಾಡಿಸಿದರು. ನನಗೆ ನೋಡಿ ಭಾಳ ಬೇಜಾರಾಯಿತು. ಯಾಕೆ ಅಂತ ಹೇಳಿದರೆ 3 ಜನರು ಹೆಣ್ಮಕ್ಳು, ಅಮ್ಮ ಸಾಕ್ತಾಯಿದ್ದವರು. ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲದೆ ದೊಡ್ಡ ಮಗಳು ಕಾಲೇಜಿಗೆ ಹೋಗೋದು ಬಿಡಬೇಕಾಯ್ತು. ಬಿಟ್ಟು ತಂಗಿಯನ್ನು ಓದಿಸ್ತಾ ಇದ್ಲು ಅಂತ ಕಾಣ್ತೇವೆ. ಆಗ 10ನೇ ಕ್ಲಾಸಲ್ಲಿ, ಈಗ ಫಸ್ಟ್ PU ಸೆಕೆಂಡ್ PUಗೆ ಬಂದಾಯಿತು ನೋಡಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲ ನೋಡಿ ನಮಗೂ ಒಂದು ಸ್ವಲ್ಪ ಇದು 2 ಹೆಣ್ಮಕ್ಳಿದ್ದಾರೆ, ಅವರಿಗೆ ಸರಿಯಾದ ಶೌಚಾಲಯ ಇಲ್ಲ. ಮುಖ್ಯವಾಗಿ ನಾನು ನೋಡುವಂಥದ್ದು ಹೆಣ್ಮಕ್ಳಿದ್ರೆ ಅವರಿಗೆ ಕರೆಕ್ಟಾದ ಶೌಚಾಲಯ ಇದೆಯಾ ಅಂತೇಳಿ. ಯಾಕಂದರೆ ಸುಮಾರಷ್ಟು ಈಗ ಒಂದು ಕಳೆದ 2 ವರ್ಷದಿಂದ ಆಚೀಚೆ ಓಡಾಡಬೇಕಾದ್ರೆ, ಬೇರೆ ಬೇರೆ ಗ್ರಾಮಕ್ಕೆ ಹೋಗಬೇಕಾದ್ರೆ ಎಲ್ಲೆಲ್ಲೋ ಒಂದೊಂದು ಕಡೆ ನನಗೆ ಇನ್ನೂ ಶೌಚಾಲಯದ ವ್ಯವಸ್ಥೆ ಸರಿ ಇರೋದಿಲ್ಲ. ಮಲಗಲಿಕ್ಕೆ 4 ಗೋಡೆ ಸಾಕು, ಆದರೆ ಶೌಚಾಲಯಕ್ಕೆ ಸರಿಯಾದ 4 ಗೋಡೆ ಇಲ್ಲ ಅಂತೇಳಿದರೆ ನಮಗೆ ಒಂಥರ ಆಗ್ತದೆ ನೋಡಬೇಕಾದ್ರೆ. ಅದು ಹೆಣ್ಮಕ್ಳಿದ್ರೆ ಇನ್ನೂ ಕಷ್ಟ. ಸೊ ಎಲ್ಲೇ ಒಂದು ಕಡೆ ನನಗೆ ಅನಿಸಿತ್ತು. ಆಗ ನಾನು ಬರಬೇಕಾದ್ರೆ ಇದಕ್ಕೆ ಫೌಂಡೇಶನ್ ಹಾಕಿದ್ರು. ಆಗ ನಾವೆಲ್ಲ ಸೇರಿ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕೊಠಡಿಯ ಮನೆಗೆ ಪ್ಲ್ಯಾನ್ ಎಲ್ಲ ಮಾಡಿ ಅದೆಲ್ಲ ರೆಡಿಯಾಗಿತ್ತು. ಮತ್ತು ಸಾಯಿರಾಮ್ ಮತ್ತು ಭುವನ್, ನನ್ನ ತಂಡದ 2 ಪ್ರಮುಖರು, ಅವರು ಸೇರಿ ವಾಸ್ತು ಪ್ರಕಾರ ಏನಾಗಬೇಕು ಮತ್ತು ನಾವೆಲ್ಲ ಡಿಸ್ಕಸ್ ಮಾಡಿ ಒಂದಿದ್ರೆ ಸಾಲೋದಿಲ್ಲ. ಯಾಕಂದರೆ 2 ಹೆಣ್ಮಕ್ಳಿದ್ದಾರೆ, ನಾಳೆ ಮದುವೆ ಆದರೆ 2 ಬೇರೆ ಬೇರೆ ಕೊಠಡಿಯಲ್ಲಿ ಇರಬೇಕು ಅಂತ ಹೇಳುವಂಥ ಯೋಚನೆ ನಮಗಿತ್ತು. ಸೊ ಹಾಗಾಗಿ 2 ಕೊಠಡಿಯ ಮನೆಗೆ ಇದನ್ನು ಪ್ಲ್ಯಾನ್ ಮಾಡಿ ಸುಮಾರಷ್ಟು ಕಷ್ಟ ಬಂದಿದ್ದಾರೆ. ಇದರಲ್ಲಿ ನಾವು ಎಲ್ಲೋ ಒಂದು ಕಡೆ ಕೂತು ಹೇಳ್ಬೋದು, ಆದರೆ ಇಲ್ಲಿ ಬೆವರು ಸುರಿಸಿದವರು ಸುಮಾರು ಜನ ಇದ್ದಾರೆ. ಎಷ್ಟೋ ಜನ ಅವರ ಲೆಕ್ಕಕ್ಕಿಂತ ಜಾಸ್ತಿಯೇ ಕೈ ಮೀರಿಸಿ ಇಲ್ಲಿ ದಾನಿಗಳಾಗಿ ಕೈ ಜೋಡಿಸಿದ್ದಾರೆ. ಸೊ ಇಲ್ಲಿ ನಾನು ಒಬ್ಬ ಮೇಜರ್ ಡೋನರ್ ಅಂತಲ್ಲ, ಯಾರೆಲ್ಲ ಇದಕ್ಕೆ ₹1 ಹಾಕಿದ್ರು ಅವರು ಈಕ್ವಲ್ ಆಗಿಯೇ ಡೋನರ್ಸ್. ಇದರಿಂದ ನಾವು ಎಲ್ಲರೂ ಒಟ್ಟಾಗಿ ಸೇರಿದರೆ ಒಂದಿಷ್ಟು ಎಲ್ರಿಗೂ ತೃಪ್ತಿ ಕೊಡುವಂಥ
ಕೆಲಸ, ಅದರೊಟ್ಟಿಗೆ ನಮಗೆಲ್ಲ ದೇವರು ಪುಣ್ಯ ಕೊಡ್ತಾನೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಇದು ಒಂದು ಆತ್ಮೀಯವಾಗಿ ಕುಳಿತು ಮಾತಾಡುವಾಗ ನನಗೆ ಈಶ್ವರ ಮತ್ತು ಕೊರಗಪ್ಪ ಮಾಸ್ಟ್ರು ಆ ವಿವರಗಳನ್ನು ಹೇಳುವಾಗ ಅದು ನಿಜವಾಗಿ ಬೇಕಾದದ್ದು ಬೇರೆ ಭಾಷಣಕ್ಕಿಂತ ಹೆಚ್ಚು ಆ ವಿವರಗಳೆಲ್ಲ ಯಾರ್ಯಾರು ಯಾವ ರೀತಿ ನೆರವು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅದೇ ಸೇರಿದವರಿಗೆ ಎಲ್ಲರಿಗೂ ಕೂಡ ಇನ್ನೊಂದು ಕಡೆ ಕೂಡ ಇದೇ ರೀತಿ ಕೊಡುವ ಅನ್ನುವಂಥದ್ದು ಸ್ಫೂರ್ತಿಯನ್ನು ಮೂಡಿಸಿದೆ. ಅದರಿಂದ ಈಗ ಸೀತಮ್ಮ ಮತ್ತು ಅವರ ಮಕ್ಕಳು ಒಂದು ಒಳ್ಳೆಯ ಆಶಯವನ್ನು ಪಡೆದಿರುವಂಥದ್ದಕ್ಕೆ ಬೇಕಾಗಿ ಅವರನ್ನು ಕೂಡ ಅಭಿನಂದಿಸ್ತಾ, ಯಾರು ಅದಕ್ಕೆ ನೆರವು ಕೊಟ್ಟಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಇದಕ್ಕೆ ನೇತೃತ್ವ ತಗೊಂಡದ್ದು ನಾನು ತುಂಬ ಕಡೆಗೆ ಸಂದರ್ಭಗಳಲ್ಲಿ ಬರ್ತದೆ, ಪತ್ರಿಕೆಯಲ್ಲಿ ತುಂಬ ವಿಚಾರಗಳು ಬರ್ತದೆ. ಯಾರಿಗೆ ಯಾವ್ದು ಆಸಕ್ತಿ ಉಂಟು ಅದನ್ನು ಓದ್ತಾರೆ, ಬಿಡ್ತಾರೆ. ಯಾವುದಾದ್ರು ಒಂದು ವಿಷಯವನ್ನು ತೊಗೊಂಡು ಅವರು ಮಾತಾಡ್ಬೋದು, ಮತ್ತು ಎಲ್ಲದರ ಬಗ್ಗೆ ಮಾತಾಡೋದಿಲ್ಲ, ನೋಡ್ತಾರೆ, ಬಿಡ್ತಾರೆ. ಯಾರಿಗೆ ಅದನ್ನು ತಟ್ತದೆ ಮನಸ್ಸಿಗೆ ಅದು ಮಾತ್ರ ಅಲ್ಲಿ ಅವರಿಗೆ ಏನಾದರೂ ಪರಿಣಾಮ ಉಂಟು ಮಾಡ್ತದೆ, ಏನಾದರೂ ಒಳ್ಳೆಯದ ಕೆಟ್ಟದ ಎರಡೂ ಆಗುವಂಥ ನಡೀತದೆ. ಯಾರಾದರೂ ಮುಂದೆ ಬರುವವರು ಬೇಕು. ನೀವು ಒಂದು ಸರ್ಕಾರದ ನೀತಿಯ ವಿರುದ್ಧ ಕೂಡ ಒಂದು ಪ್ರತಿಭಟನೆ ಅಂತ ಮಾಡಿ, ನಿಮಗೆ ಭಾರಿ ಹರ್ಟ್ ಆಗ್ತದೆ, ಪ್ರತಿಭಟನೆ ಅಂತ ಮಾಡಿ. ಆ ಪ್ರತಿಭಟನೆಗೆ ಪರಿಣಾಮ ಬರೋದು ಯಾವಾಗ ಅಂತೇಳಿದರೆ, ಆ ಪ್ರತಿಭಟನೆಗೆ ಗೌರವ ಕೊಡುವಂಥ ಸರ್ಕಾರ ಇದ್ದರೆ ಮಾತ್ರ, ಆ ಗೌರವ ಕೊಡುವ ಜನಪ್ರತಿನಿಧಿಗಳಿದ್ದರೆ ಮಾತ್ರ ಆ ಪ್ರತಿಭಟನೆಗೆ ಏನಾದ್ರು ಪರಿಣಾಮ ಬೀರ್ತದೆ. ಗೌರವ ಕೊಡದವರಿದ್ದರೆ ಇಲ್ಲ. ಇಲ್ಲಿ ಕೂಡ ಈಗ ಈಶ್ವರ ನೇತೃತ್ವ ತಗೊಂಡದ್ರಿಂದಾಗಿ ಎಲ್ಲರಿಗೆ ಹೇಳುವಂಥ ಕೆಲಸವನ್ನು ಮಾಡಿ ಸಹಾಯವನ್ನು ಕ್ರೋಢೀಕರಿಸೋ ಕೆಲಸ ಮಾಡಿದ್ರಿಂದಾಗಿ ಅಕ್ಷರಂಥವರ ನಿಮ್ಮಂಥವರೆಲ್ಲರೂ ಕೂಡ ಒಟ್ಟು ಸೇರುವಾಗಾಯಿತು. ಆದ್ದರಿಂದ ಈ ಶಕ್ತಿ ಕೂಡ ಬಹಳ ಮುಖ್ಯ. ಅವರ ಕೆಲಸವನ್ನು ಬಿಟ್ಟು ಅವರು ಇದರಲ್ಲಿ ಆಸಕ್ತಿ ಅಥವಾ ಮಿಥುನು ಅವರ ಎಲ್ಲ ಕೆಲಸಗಳನ್ನು ಬಿಟ್ಟಲ್ಲ, ಆ ಕೆಲಸಗಳ ಜೊತೆಗೆ ಇದನ್ನು ಮಾಡ್ತಿರೋದು. ಅದರಿಂದಾಗಿ ಇಂಥ ಒಂದು ಕೆಲಸ ಎಲ್ಲರಿಗೂ ಮಲ್ಲಿ ಬರಲಿ. ಮತ್ತು ಈಶ್ವರ ಇದು ಒಂದು ಮನೆ ಅಲ್ಲ ಅಕ್ಷಯ್, ಇದಕ್ಕಿಂತ ಮೊದಲು 2 ಮನೆಗಳನ್ನು ಇದೇ ರೀತಿ ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ. ಎಲ್ಲ ಅವರಿಗೆ ಅದೊಂದು ಎಲ್ಲರಿಗೆ ಹೇಳಿ ಮಾಡಿದಾಗ ಅವರು ಹೇಳಿದ ಕೂಡಲೇ ಜನರು ಕೂಡ ಸ್ಪಂದಿಸ್ತಾರೆ. ಈಶ್ವರ ಸುಮ್ಮನೆ ಹೇಳೋದಲ್ಲ, ಏನೋ ಉಂಟು ಅದರಲ್ಲಿ ಅಂತೇಳಿ ಭಾವಿಸಿ ಅದಕ್ಕೆ ಸ್ಪಂದಿಸ್ತಾರೆ. ಅದರಿಂದ ಕೆಲಸ ಆಗಿದೆ 2 ಕಡೆಗಳು. ಇದು 3ನೇ ಒಂದು ಅವರ ನೇತೃತ್ವದಲ್ಲಿ ಮಾಡಿದಂಥ ಮನೆ. ಅದು ರೆಡಿ ಆಯಿತು. ನಿನ್ನೆ ನಮ್ಮ ಸುದ್ದಿಯ ವಾಟ್ಸಪ್ ಗ್ರೂಪಲ್ಲಿ ಒಬ್ಬರು ಒಂದು ಮಾಹಿತಿಯನ್ನು ಹಂಚಿಕೊಂಡ್ರು. ಈಗ ಅಕ್ಷಯ್ ಹೇಳೋದು ನೆನಪಾಯಿತು. ಕಲ್ಮಡ್ಕದಲ್ಲಿ ಒಂದು ಪರಿಶಿಷ್ಟ ಜಾತಿಯ ಮನೆ ಆಗಿರಬೇಕು ಅವರ, ಪರಿಶಿಷ್ಟ ಜಾತಿಯವರ ಒಂದು ಮನೆ. ಅದು ಮನೆ ಅಲ್ಲ, ಒಂದು ಸಣ್ಣ ಈ ಶೀಟ್ನೆಲ್ಲ ಹಾಕಿ ಹೀಗೆ ಒಂದು ಖಾಲಿ ಬಿಸಿಲು ಬೀಳದ ಹಾಗೆ ಮಾತ್ರ, ಮಳೆ ಬೀಳದಾಗಲ್ಲ, ಮಳೆ ಒಳಗೆ ಬೀಳಬೇಕು, ಬಿಸಿಲು ಬೀಳದ ಹಾಗೆ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ತಾಯಿ ಮತ್ತು ಮಗಳು ಇರುವಂಥದ್ದು. ಆ ಮಗಳು ಶಾಲೆ ಹೋಗ್ತಾಳೆ, ಕಲ್ಮಡ್ಕ ಶಾಲೆಗೆ ಹೋಗ್ತಾಳೆ. ಆ ಕಲ್ಮಡ್ಕ ಶಾಲೆಗೆ ಹೋಗುವ ಆ ಮಗುವಿನ ಶಿಕ್ಷಣದ ವೆಚ್ಚವನ್ನು ಅಲ್ಲಿಯ ಟೀಚರ್ ಭರಿಸಿದ್ದಾರೆ. ಅದು ಬಂದಿದೆ. ನಾನು ನಿನ್ನೆ ಅದರ ವಿಚಾರವಾಗಿ ಬಗ್ಗೆ ಕಚೇರಿಯಲ್ಲಿ ಈಶ್ವರ ಮಾತಾಡುವಾಗ ಹೇಳಿ, ಇನ್ನು ಮುಂದಕ್ಕೆ ನಿನಗೊಂದು ಸಿದ್ಧ ಆಗಿದೆ ಕಲ್ಮಡ್ಕ. ಅಕ್ಷಯ್ ಹೇಳುವಾಗ ಗೊತ್ತಾಯಿತು, ಇದು ಖಂಡಿತವಾಗಿ ಕಲ್ಮಡ್ಕದ್ದು ಕೂಡ ಆಗ್ತದೆ ಅಂತ. ಅಂದರೆ ನಾನು ಹೇಳೋದು, ಈ ಜಾಗ ಸೀತಮ್ಮರವರ ಹೆಸರಲ್ಲಿಲ್ಲ. ಈಗ ಇದಕ್ಕೆ ಪಂಚಾಯತಿನಿಂದ ಏನೋ ದಿವ್ಯ ಒಟ್ಟಿಗೆ ಕೂತಿದ್ದಾರೆ ಇಲ್ಲಿ ನಗರ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ. ಅವರು ಯಾಕೆ ಇದನ್ನು ಮಾಡಿಕೊಡಲಿಲ್ಲ ಅಂತ ನನ್ನ ಮನಸ್ಸಲ್ಲಿ ಬಂತು. ಒಂದು ಈಗ 94C ಜಾಗ ಮಾಡಿಕೊಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಲೋನ್ ತೆಗೊಳ್ಳಿಕ್ಕೆ ಆಗ್ತದೆ, ಆಶೆಯಿಂದ ಇನ್ನೊಂದು ಏನಾದರೂ ಒಂದು ಆಗ್ತದೆ. ಆದರೆ ಇಲ್ಲಿ ಆಗಲಿಲ್ಲ ಯಾಕೆ ಅಂತ ಕೇಳಿದರೆ, ಇದು ಅವರದ್ದೇ ಹೆಸರಲ್ಲಿ ಬರಲಿಲ್ಲ, ಇದು ಜಾಯಿಂಟಲ್ಲಿದೆ. ಹೌದು, ಅದರಿಂದಾಗಿ ಅವರ ಹೆಸರಲ್ಲೇ ಬರಲಿಲ್ಲ. ಎಲ್ಲರೂ ಒಟ್ಟಾಗುವಂಥ ವ್ಯವಸ್ಥೆಗಳ ಅಥವಾ ಇಂಥ ವ್ಯವಸ್ಥೆಗಳಿಗೆ ಬೇಕಾಗಿ ಯಾರ್ಯಾರಿಗೆ ಬೇಕು ಅದನ್ನು ಒಪ್ಪಿಕೊಟ್ಟು ಮಾಡಿಕೊಡುವಂಥ ವ್ಯವಸ್ಥೆನ ಎಲ್ಲರೂ ಸೇರುವ ಆಗುವ ಹಾಗೆ ಆಗಬೇಕು. ಇಂಥ ಸಮಸ್ಯೆ ತುಂಬ ಮನೆಗಳಲ್ಲಿದೆ. ಅಡಿ ಜಾಗ ಅವರ ಹೆಸರಲ್ಲಿಲ್ಲದೆ ಅವರು ಯಾವ ಸರ್ಕಾರ ಸೌಲಭ್ಯವನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಲೋನ್ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಪಂಚಾಯತಿನ ವಸತಿ ವ್ಯವಸ್ಥೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಗ್ರಾಮ ಪಂಚಾಯತಿನವರು ಸಾಧಾರಣ ಅಂಥದ್ದೆಲ್ಲ ಯಾವುದೆಲ್ಲ ಇದೆ ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನಿಸೋದು. ಈಗ ಹೊಸದಾಗಿ ಪುನಃ ಚುನಾವಣೆ ಬರ್ತದೆ, ಆಶ್ವಾಸ ಕೊಡಲಿಕ್ಕೆ ಬರ್ತಾರಲ್ಲ, ಅವರೊಟ್ಟಿಗೆ ಅದನ್ನೆಲ್ಲವನ್ನು ಮಾಡಿಸಿಕೊಡಿ ಅಂತ ಒಂದು ವಿನಂತಿಯನ್ನು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಜವಾಗಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಆದ್ದು ನನಗೆ ಬಹಳ ತೃಪ್ತಿ ಕೊಟ್ಟಿರುವಂಥ ವಿಚಾರ. ಅವರು ಈಗ ಸಾಮಾನ್ಯವಾಗಿ ಪತ್ರಕರ್ತರು ನಗರ ಪ್ರದೇಶದಲ್ಲಿ ಮಾತಾಡ್ತಾರೆ, ಆದರೆ ಗ್ರಾಮಾಂತರ ಪ್ರದೇಶಕ್ಕೆ ಕೂಡ ಹೋಗಬೇಕು ಅನಿಸುವುದು ಇಂಥ ಘಟನೆಗಳಾದಾಗ. ಇದೊಂದು ಮಾನವೀಯ ಕಾರ್ಯ, ಅದರಿಂದಾಗಿ ಅದರ ಕೈ ಜೋಡಿಸಬೇಕು ಅನ್ನೋಂಥ ಭಾವನೆ ಪತ್ರಕರ್ತರಿಗೂ ಕೂಡ ಇದೆ. ಅದರಿಂದ ನಾವು ಬೇರೆ ಏನು ಮಾಡೋದಿಲ್ಲ, ಅದನ್ನೊಂದು ಪ್ರಸಾರ ಮಾಡೋದು, ಹೀಗೆ ಆಗಿದೆ, ಹೀಗೆ ಜನರಲ್ಲಿ ಒಟ್ಟು ಸೇರಿದ್ದಾರೆ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳೋದು. ಅಂದು ಬರಬೇಕಾದ್ರೆ ಒಂದು ಜೋಪಡಿ ಮನೆ ಇತ್ತು ಈ ಜಾಗದಲ್ಲಿ, ಬಟ್ ಇವತ್ತು ಒಂದು ಸುಂದರವಾದ ಮನೆ ನಿರ್ಮಾಣ ಆಗಿದೆ. ಬನ್ನಿ ಈ ಮನೆ ಹೇಗಿದೆ ಮತ್ತು ಈ ಮನೆಯ ಒಡತಿ ನಮ್ಮ ಜೊತೆ ಏನು ಮಾತಾಡ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ. ಎಸ್, ಈಗ ನಾನು ಸೀತಮ್ಮ ಇವರ ಮನೆಗೆ ಬಂದಿದ್ದೇನೆ. ಕಳೆದ 1-2 ವರ್ಷಗಳ ಹಿಂದೆ ನಿಮ್ಮ ಮನೆಗೆ ಬಂದಿದ್ದೆ. ಆಗ ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳುವಂಥದ್ದನ್ನು ತಾವು ನಮ್ಮ ಚಿತ್ರಣದಲ್ಲಿ ನೋಡ್ತಾ ಇದ್ದೀರಿ.
ನಾನು 2 ವರ್ಷದ ಹಿಂದೆ ಬರಬೇಕಾದ್ರೆ ಈ ಮನೆಯ ಪರಿಸ್ಥಿತಿ ಹೇಗಿತ್ತು, ಈ ಮನೆಯಲ್ಲಿ ಯಾವ ರೀತಿಯಾಗಿ ಇವರು ವಾಸ ಮಾಡ್ತಾಯಿದ್ರು, ಇವತ್ತು ಈ ಮನೆ ಯಾವ ರೀತಿ ಆಗಿದೆ, ಹೊಸದಾದ ಒಂದು ಸೂರು ನಿರ್ಮಾಣ ಆಗಿದೆ. ಬನ್ನಿ ಈ ಸಂತೋಷವನ್ನು ನಮ್ಮ ಜೊತೆ ಸೀತಮ್ಮ ಮತ್ತು ಅವರ ಮಕ್ಕಳು ಹೇಗೆ ಹಂಚಿಕೊಳ್ತಾರೆ ಬನ್ನಿ ಮಾತಾಡ್ಸೋಣ ಅವರನ್ನು. ನಮ್ಮ ಜೊತೆಗೆ ಇರುವವರು ಈ ಮನೆಯ ಒಡತಿ ಸೀತಮ್ಮರವರು. ನಿಂತದು ಅಂತ ಆತು ಒಂದು ನಿಂತಿದೆ ಅಂತ ಮಾತಿಲ್ಲ ನಿಕ್ಲು ಮಾತಿಲ್ಲ ಸೇರ್ತು ಇಂಕ್ಲಿಗೆ ಒಂಜಿ ಇರ್ಲಿ ಎಡ್ಡೆ ಮಾಡ್ತು ಕೊಡ್ತಾರೆ. ಇಂಕ್ಲಿನ ಮನ್ಸಿಗೆ ಒಂಜಿ ಸಂತೋಷ ಆವಾಡ್ ಬಂದದು. ಅದಕ್ಕೆ ಈ ಇಲ್ಲನು ಮಾತಿಲ್ಲ ಸೇರ್ತು ಮಾಡ್ತು ಕಟ್ಟದು ಇಂಕ್ಲಿಗೆ ಕೊರ್ನಾಗಿ ದೇವರನ ಆಶೀರ್ವಾದ ಅಕ್ಳು ಮಾಂತೆರೆಲ್ಲ ಇಲ್ಲದ ಇಂದಕ್ಕೆ ಸೇರಿನ ಅಕ್ಳಿಗಳ ನಮಕ್ ಮಂತ ಇಂದು ಮಾಡ್ತಾನೆ ಅಕ್ಳಿಗಳ ಮಾಂತ ಅಕ್ಳಿಗೆ ದೇವೇರಿ ಅಕ್ಳೇನು ಎಂಕ್ಲಿಟ್ಲ ಎಡ್ಡೆ ಅಕ್ಳೇನು ದೇವೇರು ಮಾಡ್ಪಾಡಂದು ಎನ್ನ ಆಶೀರ್ವಾದ ಮಾಂತೆರಿಗಳ. ಕೇಳಿದ್ರಲ್ಲ ವೀಕ್ಷಕರೇ, ಒಂದು ಮನಸ್ಸು ಯಾವ ರೀತಿಯಾದಂಥ ಮನಸ್ಸು ಅಂತ, ಒಬ್ಬ ಮಹಿಳೆಯ ಮನಸ್ಸು ಹೇಗೆ ಅಂತ ಹೇಳಿದರೆ, ಇವತ್ತು ನನಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ, ಆದರೆ ಆ ಮನೆ ನಿರ್ಮಿಸಿಕೊಡಲಿಕ್ಕೆ ಕಾರಣರಾದವರು ಕೂಡ ಅವರು ಸಂತೋಷವಾಗಿರಬೇಕು, ಅವರು ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿರುವಂಥ ಸೀತಮ್ಮ ಅವರ ಒಂದು ಅಂತರಾಳದ ಮನಸ್ಸಿನ ಮಾತನ್ನು ನಾವು ಕೇಳಿದೆವು. ಅವ್ರ ಜೊತೆ ಅವ್ರ ಮಕ್ಕಳಿದ್ದಾರೆ. ಖುಷಿ ಆಗ್ತದೆ, ಮನೆ ಕಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಾದರೆ ಸೋಡ್ತೆಲ್ಲ ಇತ್ತು ಆ ಮನೆಯಲ್ಲೆಲ್ಲ, ಇಲ್ಲಿ ಖುಷಿ ಆಗ್ತದೆ. ಕನಸಿತ್ತು, ಆದರೆ ಇಷ್ಟು ದೊಡ್ಡ ಮನೆ ಆಗ್ತದೆ ಅಂತ ಕನಸು ಕೂಡ ಇರಲಿಲ್ಲ. ಆದರೆ ಇವಾಗ ತುಂಬ ಖುಷಿ ಆಗ್ತದೆ. ಹಾಂ, ನಾವು ಅಂದ್ಕೊಂಡಿರಲಿಲ್ಲ ಹೀಗೆ ಆಗ್ತದೆ ಅಂತ. ಅಂದರೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದೇ ಮನೇಲಿ ಇರ್ತೇವೆ, ಹೇಗೆ ಅದರಲ್ಲಿ ಇರೋದು ಅಂತ ಆಗ್ತಿತ್ತು. ಇದೊಂದು ಎಲ್ಲರೂ ಸಹಾಯ ಮಾಡಿಕೊಟ್ಟಿದ್ದಾಗೆ ತುಂಬ ಥ್ಯಾಂಕ್ಸ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. PUC ಆದ ನಂತರ MSc ಮಾಡಬೇಕು, ಅಲ್ಲ ಇದು BSc ಮಾಡಬೇಕು, ನರ್ಸಿಂಗ್ ಮಾಡಬೇಕಂತ ಇದ್ದೇನೆ. ಹೀಗೇ ಅಂದರೆ ಇವರದೆಲ್ಲ ನೋಡುವಾಗ ನಾನೊಂದು ದೊಡ್ಡ ಎಂಥಾದರೂ ಕೆಲಸ ಸಿಕ್ಕಿ ಹೀಗೆ ನಮ್ಮ ಹಾಗೆ ಕಷ್ಟ ಇರುವವರಿಗೆ ಎಂಥಾದರೂ ಸಹಾಯ ಮಾಡಬೇಕಂತ ಮನಸ್ಸಾಗ್ತದೆ. ಹೀಗೆ ಸೂರಿಗೆ ಕಾಲಿಡ್ತಿರುವಂಥ ಬಡ ಮಹಿಳೆ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ಕಳೆದ 2 ವರ್ಷಗಳ ಹಿಂದೆ ಬಹಳಷ್ಟು ಕಷ್ಟದ ದಿನಗಳಲ್ಲಿ ಜೀವನವನ್ನು ಮಾಡ್ತಿದ್ದಂಥ ಈ ಮಹಿಳೆಗೆ ಇವತ್ತು ಊರಿನ ಪರವೂರಿನ ಹಾಗೂ ಈ ಗ್ರಾಮದ ಎಲ್ಲರ ದಾನಿಗಳ ಸಹಕಾರದಿಂದ ಒಳ್ಳೆಯ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳಲಾಗಿದೆ. ಆ ಮನೆಗೆ ಖುಷಿಯಾಗಿ ಅವರು ಕಾಲಿಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮನೆಯಲ್ಲಿ ಕೂಡ ಅವರು ಸುಖವಾಗಿ ಜೀವನವನ್ನು ಮಾಡುವಂತಾಗಲಿ, ಅವರ ಇಬ್ಬರ ಮಕ್ಕಳಿಗೆ ಕೂಡ, ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಕೂಡ ಒಳ್ಳೆಯ ಒಂದು ಭವಿಷ್ಯ ಸಿಗುವಂತಾಗಲಿ ಎಂಬುದು ಕೂಡ ನಮ್ಮ ಹಾರೈಕೆ. ಈ ಭಾಗದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಮಾಜಿ ಸದಸ್ಯರಾದರೂ ಕೂಡ ಈ ಒಂದು ಮನೆಯ ನಿರ್ಮಾಣಕ್ಕೆ ಮುತುವರ್ಜಿ ವಹಿಸಿದವರು ಶ್ರೀಮತಿ ದಿವ್ಯಾಕನವರು. ಇವತ್ತೊಂದು ಒಳ್ಳೆಯ ಕಾರ್ಯ ಒಂದು ನಡೆದಿದೆ ಇಲ್ಲಿ, ಎಲ್ರಿಗೊಂದು ಖುಷಿ ತರುವಂತಹ ವಿಷಯ. ಈಗ ಅಕ್ಷಯ್ ಸರ್ ಅವರು ಹೇಳಿದರು, ಎಷ್ಟೋ ದುಡ್ಡಿರ್ತದೆ, ಆಸ್ತಿ ಅಂತಸ್ತಿರ್ತದೆ, ಅದನ್ನು ಒಂದು ಕೊಡುವಂಥ, ದಾನ ಮಾಡುವಂಥ ಮನಸ್ಸಿರಬೇಕು ಅಂತ ಹೇಳಿದರು. ಅಂಥ ಮನಸ್ಸು ಇರೋದು ತುಂಬ ಕಡಿಮೆ. ಯಾಕಂದರೆ ತನಿಗೋಸ್ಕರನೇ ಎಲ್ಲರೂ ಕೂಡಿಟ್ಟುಕೊಳ್ಳುವುದಲ್ಲದೆ ಸಮಾಜಕ್ಕೋಸ್ಕರ ಕೊಡುವಂಥ ವ್ಯಕ್ತಿಗಳು ಸಿಗುವಂಥ ಕಡಿಮೆ. ಅಂತೂ ಇವತ್ತು ಒಂದು 10 ಕೈಗಳು ಸೇರಿ ಒಂದು ಒಳ್ಳೆಯ ಕಾರ್ಯ ಇವತ್ತು ನಡೆದಿದೆ. ತುಂಬ ಖುಷಿಯಾಗಿದೆ. ಯಾಕಂದರೆ ನಮಗೆ ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೂಡ ಈ ಒಂದು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅದೊಂದು ತುಂಬ ಬೇಜಾರಾಗ್ತಾಯಿತ್ತು. ಇದೇ ದಾರಿಯಲ್ಲಿ ಹೋಗ್ತಾ ಬರುವಾಗ ನೋಡಿಕೊಂಡಿದ್ದೆವು ನಾವು ಈ ಮನೆಯನ್ನು. ಆದರೆ ತುಂಬ ಒಂದು ಬೇಜಾರಾಗಿತ್ತು. ಆದರೆ ಅವ್ರದ್ದು ರೆಕಾರ್ಡ್ಗಳೆಲ್ಲ ಸರಿ ಇಲ್ಲದೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಕಾನೂನುಗಳ ವಿಷಯಕ್ಕೆ ಹೋಲಿಸಿದಾಗ ತುಂಬ ಕಷ್ಟ ಆಗಿತ್ತು ನಮಗೆ. ಹಾಗೆ ಇವತ್ತೊಂದು ಒಳ್ಳೆಯ ಕಾರ್ಯ ನಡೆದಿದೆ, ತುಂಬ ಖುಷಿಯಾಗಿದೆ. ಮನೆಯನ್ನು ಕಟ್ಟಿಸಿಕೊಡುವ ಮೂಲಕ ಒಂದು ಒಳ್ಳೆಯ ಕಾರ್ಯವನ್ನು ಈ ಭಾಗದಲ್ಲಿ ಸಾರ್ವಜನಿಕರು ಮತ್ತು ಎಲ್ಲರೂ ಸೇರಿಕೊಂಡು ಸಂಘ ಸಂಸ್ಥೆ ಸೇರಿಕೊಂಡು ಮಾಡಿದ್ದಾರೆ. ಭಾಳ ಒಳ್ಳೆಯ ಕಾರ್ಯ. ಅವರಿಗೆ ಇಲ್ಲಿ ಅಡಿಸ್ಥಳ ಕೂಡ ಇರಲಿಲ್ಲ, ಜಾಗ ರೆಕಾರ್ಡ್ ಆಗಲಿಲ್ಲ, ಹಾಗಾಗಿ ಮನೆ ಸಿಗೋದು ಕೂಡ ಕಷ್ಟ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಮತ್ತು ಇಬ್ಬರು ಹೆಣ್ಣುಮಕ್ಕಳು ಮಾತ್ರ ಇದ್ದದ್ದು. ಹಾಗಾಗಿ ಎಲ್ಲರೂ ಊರಿನವರು ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಅವರ ಮುಂದಿನ ಜೀವನಕ್ಕೆ ಒಂದು ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ನಡೆಸಿಕೊಟ್ಟಂಥ ಎಲ್ಲ ಸಂಘ ಸಂಸ್ಥೆ ಮತ್ತು ಜನಸೇವಕರುಗಳಿಗೆ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹುಟ್ಟಿಗಾಗ ತಗೊಂಡು ಬರಲಿಲ್ಲ, ಹೋಗುವ ತಗೊಂಡು ಹೋಗೋದಿಲ್ಲ. ಆಯಿತಾ, ಮಾನವೀಯ ಜೀವನದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ ನಾವು. ಅದು ಕರ್ತವ್ಯ ಅಷ್ಟೇ, ದೇವರು ಕೊಟ್ಟದ್ದು, ಮತ್ತೇನಿಲ್ಲ. ಆಗಿದೆ. ಅದಕ್ಕೆ ನಮ್ಮ ಸಹಕಾರ ಅಲ್ಲ, ದೇವರ ಅನುಗ್ರಹದಿಂದ ಆಗಿದೆ ಅಷ್ಟೇ ಅಂತ ಹೇಳ್ತೀನಿ ನಾನು, ಮತ್ತೇನು ಹೇಳುವುದಿಲ್ಲ. ಎಲ್ಲರೊಂದು ಸಹಕಾರದಲ್ಲಿ, ಯಾಕಂದರೆ ನಾವು ಬಹುದೂರ ಬೆಳ್ಳಾರಿಗೂ ಪೈಲಾರಿಗೂ ಭಾಳ ದೂರ ಇದೆ. ಆದರೂ ನಾವು ಇಲ್ಲಿ ಒಂದು ಈ ಒಂದು ಮನೆ ಆಗಬೇಕು ಎನ್ನುವ ಒಂದು ವಿಚಾರ ನಮಗೆ ಬಂತು. ಆ ರೀತಿಯಲ್ಲಿ ನಾವು
ಒಂದು ತಂಡವಾಗಿ 3-4 ಮಂದಿ ಅಂದರೆ ನಮ್ಮ ಗೌರಿಪುರಂ ರಾಜರಾಜೇಶ್ವರಿ ದೇವಸ್ಥಾನದ ಒಂದು ನೆಟ್ವರ್ಕ್, ಅಂದರೆ ಈ ಕಡೆ ನಾವು ಒಂದು ಕಾಗದೆಲ್ಲ ಕೊಡಲಿಕ್ಕೆ ಹೋಗುವವರು ಇದ್ದರು ಈ ಏರಿಯಾದವರು. ಅವರು ಬಂದು ನಮಗೆ ಹೇಳಿದ್ರು ಈ ಥರ ಇದೆ, ಒಂದು ಅಲ್ಲಿಗೆ ಒಂದು ನಾವೊಂದು ಸಹಕಾರ ಮಾಡೋಣ ಅಂತ. ಹಾಗೆ ನಾವು ಇಲ್ಲಿ ಬಂದು ನೋಡಿದಾಗ ಮತ್ತು ಅದರ ಮುಂದಿನ ಭಾಗದಲ್ಲಿ ನಾವು ಅಂದರೆ ಅದರ ಒಂದು ಸಂಪೂರ್ಣ ನೇತೃತ್ವವನ್ನು ತಗೊಂಡು ಒಂದು 6 ಮಂದಿ, ಅಂದರೆ ಇವರು ಹೆಸರು ಹೇಳಲೇಬೇಕು, ಈಶ್ವರ ವಾರಣಾಸಿ ಮತ್ತು ನಾನು ಮತ್ತು ತೀರ್ಥರಾಮ ಮಣಿಮಜಲು ಮತ್ತು ಕೇಶವ ಪರಿವಾರ ಮತ್ತು ನಮ್ಮ ಆನಂದ ಆಲೇಟಿ ಮತ್ತು ನಮ್ಮ ಮಾಧವ ಕಜಮೂಲ. ಯಾಕಂದರೆ 6 ಜನ ಒಂದು ತಂಡದ ನೇತೃತ್ವ, ಒಬ್ಬರದೇನಲ್ಲ, ಎಲ್ಲರೂ 6 ಮಂದಿ ಪ್ರತಿಯೊಂದು ವಿಚಾರವನ್ನು ನಾವು ಚರ್ಚೆ ಮಾಡಿ ಎಲ್ಲ ದಾನಿಗಳು, ಈಗ ನಾವು ಕೇಳಿದವರು ಈಶ್ವರ ವಾರಣಾಸಿ ಹೇಳಿದಾಗೇ ನಾವು ಕೇಳಿದವರು ಎಲ್ಲರೂ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಆ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಮನೆ ಹಸ್ತಾಂತರಗೊಂಡಿದೆ. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿಯರು ಶ್ರೀಯುತ ಅಕ್ಷಯ KC ಅವರು ಇದಕ್ಕೆ ಮೇಜರ್ ಡೋನರ್ ಆಗಿ ನಮಗೆ ಸಹಕಾರ ನೀಡಿದ್ದಾರೆ. ನಾವು ಕೇಳಿದಂಥ ಪ್ರತಿಯೊಬ್ಬ ಡೋನರು ಕೂಡ ನಮಗೆ ಕೇಳಿದ ಕೂಡಲೇ ಏನು ಬೇಕು ಅಂತೇಳಿ ಸಹಾಯ ಮಾಡಿದ್ದಾರೆ. ನಮ್ಮೊಂದಿಗೆ ನಿರಂತರ ಇಲ್ಲಿ ಸಂಪರ್ಕದಲ್ಲಿದ್ದವರು ಒಂದು ಕೇಶವಗೌಡ ಪರಿವಾರವರು, ಮತ್ತೊಂದು ಎಲ್ಲ ಲೆಕ್ಕಾಚಾರ ನೋಡ್ತಾ ಇದ್ದವರು ನಮ್ಮ ಕೊರಗಪ್ಪಣಕ್ಕೆ ಕುರುಂಬುಡಿಯವರು, ಮತ್ತು ಮಾಧವಗೌಡ ಕಜಮೂಲೆ, ತೀರ್ಥರಾಮ ಮಣಿಮಜಲು, ಅದೇ ರೀತಿ ಆನಂದ ನಾಯ್ಕ ಆಲೆಟಿ. ಇಷ್ಟು ಜನ ನಾವೊಂದು ತಂಡವಾಗಿ ಮತ್ತು ಎಲ್ಲ ಅಕ್ಷಯ್ ಸರ್ ಅವರ ಮಾರ್ಗದರ್ಶನದ ಮೂಲಕ ನಾವಿಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ಡೋನರ್ಸಿಗೂ ಕೂಡ ಅದೇ ರೀತಿ ನಮಗೆ ಸಮಾಧಾನದಲ್ಲಿ ಮುಖ್ಯವಾಗಿ ಸಹಕಾರ ನೀಡಿದವರು MSK ಫ್ರೆಂಡ್ಸ್ ಶ್ರೇಣಿಯವರು. ಅವರಿಗೂ ಕೂಡ ಎಲ್ಲ ದಾನಿಗಳಿಗೆ, ಸಮಾಜಜೀವಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಇರುವಂಥದ್ದು ಅಂತ ಹೇಳಿದರೆ, ನನಗೊಂದು ಸೂರು ನಿರ್ಮಾಣ ಮಾಡಬೇಕು, ಅದು ಪ್ರತಿಯೊಬ್ಬರ ಒಂದು ಕನಸಾಗಿರ್ತದೆ. ಇವತ್ತು ಒಬ್ಬ ಬಡ ಮಹಿಳೆ, ಅಶಕ್ತ ಮಹಿಳೆ ಅಂತ ಹೇಳ್ಬೋದು, ಅಂಥ ಮಹಿಳೆ ಇಂಥ ಒಂದು ಮನೆಯನ್ನು ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಒಂದು ಕನಸನ್ನು ಕೂಡ ಎಣಿಸಿರಲಿಲ್ಲ. ಆದರೆ ಇವತ್ತು ಅಂಥ ಒಂದು ದೊಡ್ಡ ಕಾರ್ಯ ಇಲ್ಲಿ ಆಗಿದೆ. ಇವತ್ತು ಸೀತಮ್ಮ ಅನ್ನುವಂಥವರಿಗೆ ಒಂದು ಒಳ್ಳೆಯ ಮನೆ ನಿರ್ಮಾಣ ಆಗಿದೆ. ಅವರು ಭಾಳಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಮನೆಯ ನಿರ್ಮಾಣದ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಯಾವ ರೀತಿಯ ಸಹಕಾರ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಭಾಳಷ್ಟು ಮಂದಿ ನಮಗೆ ತಿಳಿಸಿದರು. ಈ ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮವನ್ನು ಕೂಡ ತಾವು ನೋಡಿದ್ರಿ. ಮೇಜರ್ ಡೋನರ್ ಆಗಿ ಅಕ್ಷಯ್ KC ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರ ತಾಯಿ ಶ್ರೀಮತಿ ಶೋಭಾ ಚಿದಾನಂದರವರು ಕೂಡ ಬಂದರು. ಹೀಗೆ ಹಲವಾರು ಮಂದಿ ದಾನಿಗಳ ಒಂದು ಸಹಕಾರದಿಂದ ಇವತ್ತು ಇಂಥ ಒಂದು ಸುಂದರವಾದ ಮನೆ ಒಂದು ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ, ಸುಳ್ಯ ತಾಲೂಕಿನ ಒಂದು ಅಮರಮುಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಹೊನ್ನೆಕಡುಪು ಅನ್ನುವಂಥ ಒಂದು ಈ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಆ ಮನೆಯ ಒಡತಿಗೆ ಆ ಮನೆಯ ಹಸ್ತಾಂತರ ಕಾರ್ಯಕ್ರಮ ಕೂಡ ನಡೆದಿದೆ. ಹಾಗೆ ಈ ಸಂದರ್ಭದಲ್ಲಿ ಭಾಳಷ್ಟು ಮಂದಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಇಂಥ ಮಹಿಳೆಯನ್ನು ನಾವು ಈ ಹಿಂದೆ ನೋಡ್ತಿದ್ದೆವು, ಇಲ್ಲಿ ಮನೆ ನಿರ್ಮಾಣ ಮಾಡಬೇಕನ್ನುವಂಥ ಒಂದು ಆಲೋಚನೆ ಇತ್ತು. ಆದರೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ನಮಗೆ ಮುಂದಡಿ ಇಡಲಿಕ್ಕಾಗಲಿಲ್ಲ. ಆದರೆ ಇವತ್ತು ದಾನಿಗಳೆಲ್ಲರೂ ಸೇರಿ ಬಹಳಷ್ಟು ಮಂದಿಯ ಒಂದು ಸಹಕಾರದಿಂದ ಒಳ್ಳೆಯ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಅಂಥ ಒಂದು ಮಹಿಳೆಗೆ ಕೊಟ್ಟಿದ್ದಾರೆ. ಆ ಮಹಿಳೆ ಮತ್ತು ಅವರ 2 ಮಕ್ಕಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಅವರ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೂಡ ಅಷ್ಟೇ ಇಂಥ ಬಡತನದಲ್ಲಿರುವಂಥ ನಮ್ಮ ಸಮಾಜದಲ್ಲಿರುವಂಥ ಅದೆಷ್ಟೋ ಮಂದಿ ಬಡವರಿದ್ದಾರೆ, ಅಂಥವರಿಗೆ ನಾವು ಒಂದು ಕೈ ಚಾಚುವಂಥ, ಅಂದರೆ ಅವರನ್ನು ಒಂದು ಮೆಲಕ್ಕೆತ್ತುವಂಥದ್ದು, ಸಮಾಜದಲ್ಲಿ ಅವರನ್ನು ಗುರುತಿಸಿ ಅಥವಾ ಅವರಿಗೆ ಕೂಡ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ನಾವುಗಳು ಕೂಡ ಸಹಕಾರವನ್ನು ನೀಡಬೇಕನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.